ಸಹಿತ ನಾವು ಚಾಮರಾಜನಗರ ಕಾರ್ಯಕ್ರಮದಲ್ಲಿ ನಾವು ಇವತ್ತು ನಮ್ಮ ಈಶ್ವರಿಯ ಬ್ರಹ್ಮಕುಮಾರಿ ಅಕ್ಕಾಜಿ ಅವರನ್ನು ಕರೆಸಿ ಅವರನ್ನು ಇಟ್ಟಿದ್ದಾರೆ. ದಯವಿಟ್ಟು ಇದೊಂದು ಗಿಡ ನೆಟ್ಕೊಟ್ಟು ನಮ್ಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತಾ ಪರವಾಗಿಲ್ಲ ಆಮೇಲೆ ಅಣ್ಣ ಬನ್ನಿ ಅಣ್ಣ. ಸ್ನೇಹಿತರೆ, ನಮ್ಮ ಈ ಒಂದು ಗಿಡ ನೆಡೋ ಕಾರ್ಯಕ್ರಮಕ್ಕೆ ನಮ್ಮ ಆತ್ಮೀಯರು ನಮ್ಮ ಮಹೇಶ್ ಅವರು ಬಂದಿದ್ದಾರೆ, ಜಸ್ಕನ್ನ ಅಧಿಕಾರಿಗಳು. ಓಕೆ. ಫೋಟೋ ಸ್ನೇಹಿತರೆ, ಈಗ ಅವರು ಇವತ್ತು ನಾವು ಗಿಡ ನೆಡೋ ಕಾರ್ಯಕ್ರಮವನ್ನು ನೆರವೇರಿಸಿದ್ದೀವಿ. ಪರಮಾತ್ಮ ಹೇಳ್ತಾರೆ, ಭೂಮಿಯ ಶ್ವಾಸಕೋಶಗಳು ಅಂದರೆ ಮರಗಳು. ಇವತ್ತು ಚಾಮರಾಜನಗರ ನೋಡಿದರೆ ತುಂಬ ಸುಂದರವಾಗಿ ಕಾಣಿಸುತ್ತೆ, ಹಚ್ಚು ಹಸಿರಾಗಿ ಕಾಣಿಸುತ್ತೆ. ಮನುಷ್ಯನಿಗೆ ನೀರು, ಆಹಾರ ಹೇಗೆ ಮುಖ್ಯನೋ ಹಾಗೆ ಗಾಳಿಯೂ ಸಹ ಬೇಕು. ಈ ಪ್ರಕೃತಿಯ ಒಂದು ಅತ್ಯಂತ ಸುಂದರವಾದಂತಹ ವಸ್ತು ಅಂತಂದರೆ ಗಿಡ ಮರಗಳು. ಇವತ್ತು ಚಾಮರಾಜನಗರದಲ್ಲಿ ಭಾಳ ಸಂತೋಷ ಆಗುತ್ತೆ. ವೆಂಕಟೇಶಣ್ಣವರು ಬಹಳ ತ್ಯಾಗದಿಂದ, ಪರಿಶ್ರಮದಿಂದ, ನಿಸ್ವಾರ್ಥವಾಗಿ ಯಾರಿಂದನೂ ಏನೂ ಸಹಾಯ ನಿರೀಕ್ಷೆ ಮಾಡದೆ ಹಗಲು ರಾತ್ರಿ ಈ ಗಿಡಗಳನ್ನು ಬೆಳೆಸ್ತಾ ಇದ್ದಾರೆ. ಕಾರ್ಯ ಮಹಾನ್ ಕಾರ್ಯ ಇದು ಬಹಳ ಪವಿತ್ರವಾದಂಥ ಕಾರ್ಯ. ಇದು ಯಾರೂ ಮಾಡದೇ ಇರುವಂಥ ಕಾರ್ಯವನ್ನು ಯಾವುದೂ ಪ್ರತಿಫಲ ಇಲ್ಲದೇ ಅಣ್ಣವರು ಇದನ್ನು ಬಹಳ ವರ್ಷದಿಂದ ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ. ತುಂಬ ಸಂತೋಷ ಆಗುತ್ತೆ. ಎಲ್ಲರೂ ಹೇಳ್ತಾ ಇದ್ರು ಬರಡು ಭೂಮಿ ಅಂತ, ಆದರೆ ಇವತ್ತು ಹಸಿರಾಗಿರುವಂತಹ ಒಂದು ಚಾಮರಾಜನಗರ ಜಿಲ್ಲೆ ಅಂತ ಹೇಳೋದಕ್ಕೆ ನಮ್ಮೆಲ್ಲರಿಗೂ ಹೆಮ್ಮೆ ಆಗುತ್ತೆ. ಈ ಸೃಷ್ಟಿ ನಾಟಕದಲ್ಲಿ ಯಾವುದೇ ಒಂದು ದೊಡ್ಡ ಕಾರ್ಯ ಆಗಬೇಕು ಅಂದರೆ ಒಬ್ಬರು ಬಲಿಹಾರಿ ಆಗಬೇಕಾಗತ್ತೆ, ಒಬ್ಬರು ನಿಮಿತ್ತ ಆಗಬೇಕಾಗತ್ತೆ. ಭಗವಂತ ಯಾರನ್ನೋ ಒಬ್ಬರನ್ನ ನಿಮಿತ್ತ ಮಾಡ್ತಾರೆ. ಹಾಗೆ ವೆಂಕಟೇಶಣ್ಣವರು ಸಂಪೂರ್ಣ ಈ ಕಾರ್ಯಕ್ಕೆ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಅವ್ರ ಜೀವನನೇ ಈ ಒಂದು ಮಹತ್ ಕಾರ್ಯಕ್ಕೆ ಬಲಿಹಾರಿಯಾಗಿದೆ. ಅವರಿಗೆ ಭಗವಂತ ಸದಾಕಾಲ ಅವರಿಗೆ ಆರೋಗ್ಯ, ಆಯುಷ್ಯು, ಯಶಸ್ಸು, ಎಲ್ಲರ ಆಶೀರ್ವಾದ, ಎಲ್ಲಕ್ಕಿಂತ ಹೆಚ್ಚಾಗಿ ಭಗವಂತನ ಆಶೀರ್ವಾದ ಅವರಿಗೆ ಸದಾಕಾಲ ಇರಲಿ ಅಂತ ನಾನು ಈ ವಿಶ್ವವಿದ್ಯಾಲಯದ ಪರವಾಗಿ ಹಾರೈಸ್ತೀನಿ. ಮತ್ತು ಇದರಲ್ಲಿ ಎಲ್ಲರೂ ಸಹ ಅವರಿಗೆ ನಾವು ಸಹಯೋಗ ಕೊಡಬೇಕು. ತನು ಮನ ಧನದಿಂದ ನಾವೆಲ್ಲರೂ ಇದಕ್ಕೆ ಸಹಕಾರಿ ಆಗಬೇಕು ಅಂತ ನಾನು ಎಲ್ಲರಿಗೂ ವಿನಂತಿಸ್ಕೊಳ್ತೇನೆ. ಥ್ಯಾಂಕ್ಸ್ ಸರ್, ಧನ್ಯವಾದ. ಮಹೇಶಣ್ಣ, ನಿಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಆಪೋಸಿಟ್ ನಿಮ್ದೊಂದು ಗಿಡ ನೆಟ್ಬಿಡ್ಬೇಕು. 2 ಗಿಡ ನಿಮ್ಮದು ಅಂತ ಅದು ದಯವಿಟ್ಟು ಅಲ್ಲಿ ಕರ್ಕೊಂಡು ಹೋಗ್ರಿ ಮಹೇಶ್ ಅವರು. ಎಡೆಯಲ್ಲಿ ಆ ಗಿಡ ನೆಟ್ಸವ್ರ ಹತ್ರ. ಈ ಗಿಡ ತೀಡೋಲ್ಲಿಗೆ
ಎತ್ತಿಣ ಒಳಗೆ ಇಳಿಸು. ಅಕ್ಕವ್ರೆ ಒಂದು ನಿಮಿಷ ಇಳಿಸಿ. ಹೌದಣ್ಣ, ತುಂಬಾ ಹೆಚ್ಚು ಕಡೆ ಒಂದು ಅರ್ಧ ಹೌದು. ಅಲ್ಲೇನೆ 3 ವರ್ಷ ಬೆಳೆದ್ಬಿಟ್ಟಿರ್ತಾನೆ ಅಣ್ಣ ಇದು. ಅಲ್ಲೇನೆ 3 ಇಯರ್ಸು ಇಷ್ಟು ಹೈಟ್ ಬೆಳೆಸಿ ತಗೊಂಡ್ಬಂದ್ಬಿಡೋದು. ಒಂದು ಹೈಟ್ ಮೇಲೆ ಗಿಡ ಲೆಕ್ಕಕ್ಕೆ ರೇಟ್ ಫಿಕ್ಸ್ ಆಗುತ್ತೆ. ಇದು ಸಿಂಹ ಥಿಯೇಟರ್ ಮುಂದೆ ಇದೆ ನೋಡಿ, ಡಿ ಸಿ ಆಫೀಸ್ ಎಂಟ್ರೆನ್ಸ್ ಹೋಗ್ಬೇಕು, ರೈಟ್ ಸೈಡ್ ಇದೆ ನೋಡಿ, ಸೇಮ್ ಗಿಡಗಳಿದೆ ಆ ಥರ. ಇದು ಬೆಳೆದ್ಮೇಲೆ ತುಂಬ ಡುಮ್ಡುಮಕ್ಕೆ ಪಿಲ್ಲರ್ ಥರ ನಿಂತಿರುತ್ತೆ, ಬ್ಯೂಟಿಫುಲ್ ಆಗಿ ಕಾಣುತ್ತೆ ನೋಡ್ಲಿಕ್ಕೆ. ಒಂದು 10 ವರ್ಷ ವೆಯ್ಟ್ ಮಾಡಿದ್ರೆ ಅಣ್ಣ ಈ ರೋಡು ಭಾಳ ಚೆನ್ನಾಗಿ ಕಾಣುತ್ತೆ. ಹಾಂ ಸ್ವಲ್ಪ ಐಶಣ್ಣ ಕೆಳಗೆ ಇಳಿಸ್ಬಿಡಿ ಅವ್ರ ಕೈನ. ಹಾಂ ಸಾಕು ಮಂಜು ಸಾಕು. ಅದು ಕೆಳಗಡೆ ಇಟ್ಬಿಟ್ಮೇಲೆ ತೆಗಿಬೇಕು ಕವರ್ನ, ಇಲ್ಲಾಂದ್ರೆ ಹೊಡೆದೋಗ್ಬಿಟ್ರೆ ಗಿಡ ಅದು ಬರೀ ಬಾಟಮ್ ಮಾತ್ರ ತೆಗಿಬೇಕಷ್ಟೇ ಅದನ್ನ. ಹಾಂ ಸಾಕೋಣ, ನೀನು ಹಿಡ್ಕೊ ಮಂಜು. ಹಾಂ ಮೌಂಟೇನ್ ಮೈಸೂರು ತಗೊಳ್ಳಿ, ಒಂದು ಸ್ವಲ್ಪ ಹಾಕಿ ಸಾಕು, ಆಮೇಲೆ ಹಾಕೋದು. ಹಾಂ ಹಾಕಿ. ಸಾಕೋಬಿಡಿ ಅಣ್ಣ, ಹಾಕೋದು. ಮೈಸೂರು ಥ್ಯಾಂಕ್ ಯು ವೆರಿ ಮಚ್. ಕಾರ್ಯಕ್ರಮಕ್ಕೆ ಬಂದು ನಮಗೆ ಗಿಡ ನೆಟ್ಕೊಟ್ಟಿದ್ದೀರಿ. ಈ ರಸ್ತೆಯಲ್ಲಿ ನಿಮ್ದೊಂದು ಒಂದು ಗುರುತು ಅಂತ ನಾವು ಅಂದ್ಕೋತೀವಿ. ಯಾಕೆಂದ್ರೆ ನಿಮ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಗಿಡ ನೆಟ್ಟಿದ್ದು ನೋಡಿ, ಈಗ ಚೆನ್ನಾಗಿ ಬಂದಿದೆ ಇಲ್ಲಿ. ಹಾಂ ಅದೇ ಖುಷಿ ನಮಗೆ, ಹೊಂಗೆ ಗಿಡ ಆಯ್ತಾ ನೋಡಿ, ಅದರ ಪಕ್ಕದಲ್ಲೇ ನೆಟ್ಟಿದ್ದೀರಿ. ಹಾಂ ನಿಜಲ್ಲಿ ಯಾರಿಗೂ ಅವಕಾಶಗಳು ಸಿಗಲ್ಲ ಅಂತ ನನಗನ್ಸುತ್ತೆ.